ಹಾಯ್ ಫ್ರೆಂಡ್ಸ್, ನಮ್ಮ ಹತ್ರ ಎರಡು ಮೋಟರ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಆ ಎರಡು ಮೋಟರ್ ಯಾವುದೇ ಆಗಿರ್ಬೋದು, ಎ ಸಿ ಆಗಿರ್ಬೋದು, ಡಿ ಸಿ ಆಗಿರ್ಬೋದು, ಸರಿನಾ? ಆ ಎರಡು ಮೋಟರ್ನ ಎರಡು ಪುಷ್ ಬಟನ್ ಮುಖಾಂತರ ಆಪರೇಟ್ ಮಾಡ್ತೀವಿ. ಐ ಮೀನ್, ಒಂದು ಮೋಟರ್ ಒಂದು ಪುಷ್ ಬಟನ್ಗೆ, ಇನ್ನೊಂದು ಮೋಟರ್ ಇನ್ನೊಂದು ಪುಷ್ ಬಟನ್ಗೆ. ಮೂರನೇ ಪುಷ್ ಬಟನ್ ಬಂದು ಆ ಎರಡು ಮೋಟರ್ನ ಆಫ್ ಮಾಡಕ್ಕೆ. ಇವಾಗ ಆ ರೀತಿ ಒಂದು ಸರ್ಕ್ಯೂಟ್ ಮಾಡಬೇಕು PLC ನಲ್ಲಿ. ಸೊ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ನೋಡೋಣ. ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ ವೇವ್ ಫಾರ್ಮ್ ನ. ಇವಾಗ ನಮ್ಮ ಹತ್ರ ಒಂದು ಪುಷ್ ಬಟನ್ ಐತೆ. ಆ ಒಂದು ಪುಷ್ ಬಟನ್ ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿದ ತಕ್ಷಣ ಮೋಟರ್ ಬಂದು ಆನ್ ಆಗಿರುತ್ತೆ. ಎರಡನೇ ಪುಷ್ ಬಟನ್ ಆನ್ ಮಾಡಿದ ತಕ್ಷಣ ಮೋಟರ್ ಬಂದು ಆನ್ ಆಗುತ್ತೆ, ಸರಿನಾ? ಇವಾಗ ಮೂರನೇ ಪುಷ್ ಬಟನ್ ನ ಆನ್ ಮಾಡ್ತೀನಿ. ಅವಾಗ ಆನ್ ಮಾಡಿದ ತಕ್ಷಣ ಎರಡು ಮೋಟರ್ ಆಫ್ ಆಗ್ಬೇಕು. ಇವಾಗ ಇದೇ ಕಾನ್ಸೆಪ್ಟ್, ಸರಿನಾ? ಎರಡು ಪುಷ್ ಬಟನ್ ಆನ್ ಮಾಡಿದೀನಿ. ಎರಡು ಪುಷ್ ಬಟನ್ ಆನ್ ಮಾಡಿದ ತಕ್ಷಣ ಎರಡು ಮೋಟರ್ ಆನ್ ಆಗಿದೆ, ಕಂಟಿನ್ಯೂಸ್ ಆಗಿ ಆನ್ ಆಗಿದೆ. ಮೂರನೇ ಪುಷ್ ಬಟನ್ ನ ಪ್ರೆಸ್ ಮಾಡಿದ ತಕ್ಷಣ ಎರಡು ಮೋಟರ್ ಆಫ್ ಆಗಿದೆ. ಇದನ್ನ ಒಂದು PLC ನಲ್ಲಿ ಯಾವ ರೀತಿ ಲೇಡರ್ ಡಯಾಗ್ರಾಮ್, ಐ ಮೀನ್ ಪ್ರೋಗ್ರಾಮ್ ಮಾಡೋದು ಅಂತ ನೋಡೋಣ. ಸೊ ವಿಡಿಯೋ ಸ್ಕಿಪ್ ಮಾಡೋದಲ್ಲ, ಲೈಸ್ಟ್ ಅಂತ ನೋಡಿ, ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಫಸ್ಟ್ PLC ಸಾಫ್ಟ್ವೇರ್ ನ ಓಪನ್ ಮಾಡ್ಕೊಳ್ಳಿ. ಸೊ ನಾ ಯೂಸ್ ಮಾಡುವಂತದ್ದು WPL ಸಾಫ್ಟ್ ಅಂತ, ಡೆಲ್ಟಾ PLC ಸಾಫ್ಟ್ವೇರ್. ಸೊ ಬನ್ನಿ ಯಾವ ರೀತಿ ನೋಡೋಣ. ಸೊ ಫಸ್ಟ್ ನ್ಯೂ ಫೈಲ್ ನ ಓಪನ್ ಮಾಡ್ಕೊಳ್ಳಿ. ಸೊ ಒಂದ್ ನಿಮಿಷ, ಇದು ಬಂದು ಓಲ್ಡ್ ಲಾಸ್ಟ್ ಟೈಮ್ ಮಾಡಿರುವಂತ PLC ವಿಡಿಯೋ. ಸೊ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಇವಾಗ ಒಂದು ನೇಮ್ ಕೊಡಬೇಕು ನ್ಯೂ ಫೈಲ್ ಆದ್ಮೇಲೆ. ಸೊ ಎಂಟರ್ ಕೊಟ್ರೆ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ನಲ್ಲಿ ನೀವು ಲೇಡರ್ ಡಯಾಗ್ರಾಮ್ ನ ನೀವು ಡ್ರಾ ಮಾಡಬೇಕಾಗುತ್ತೆ. ಸೊ ನಾ ಆಲ್ರೆಡಿ ಹೇಳ್ದಂಗೆ ಎರಡು ಪುಷ್ ಬಟನ್ ಮತ್ತೆ ಎರಡು ಮೋಟರ್ ಇರುತ್ತೆ. ಮೂರನೇ ಪುಷ್ ಬಟನ್ ಆ ಎರಡು ಮೋಟರ್ನ ಆಫ್ ಮಾಡಕ್ಕೆ. ಯಾವ್ದಾದ್ರು ಒಂದು ಎಕ್ವಿಪ್ಮೆಂಟ್ ಆನ್ ಮಾಡ್ಬೇಕು ಅಂದ್ರೆ ಅದು ಏನಾಗಿರ್ಬೇಕಲ್ಲಿ ಒಂದು ಸ್ವಿಚ್ ಬಂದು ಯಾವಾಗ್ಲೂ ಅದು ನಾರ್ಮಲಿ ಓಪನ್ ಆಗಿರ್ಬೇಕು. ಅದು ಓಪನ್ ಆಗಿದ್ರೆ ಆನ್ ಮಾಡಿದಾಗ ಕ್ಲೋಸ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್? ಸೊ ಅದಕ್ಕೆ ನಾರ್ಮಲಿ ಓಪನ್, ಐ ಮೀನ್ NO ಕಾಂಟ್ಯಾಕ್ಟ್ ನ ತಗೋಬೇಕಾಗುತ್ತೆ. ಸೊ ಅದಕ್ಕೆ ನಾನು X00 ಅಂತ ಮೆನ್ಷನ್ ಮಾಡ್ತೀನಿ. X00 ಅಂತ ಮೆನ್ಷನ್ ಮಾಡಿದೀನಿ. ಸೊ ಇದಕ್ಕೆ ನಾವು ಒಂದು ರಿಲೇನ ಕನೆಕ್ಟ್ ಮಾಡಬೇಕಾಗುತ್ತೆ. ಏನ್ ರೀಸನ್ ಅಲ್ಲಿ? ಸೊ ಈ ಪುಷ್ ಬಟನ್ ನಾವು ಒತ್ತೇನೆ, ಒತ್ತ ತಕ್ಷಣ ಒತ್ತದಾಗ ಆನ್ ಆಗುತ್ತೆ, ಮತ್ತೆ ಬಿಟ್ಟಾಗ ಆಫ್ ಆಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ಆನ್ ಆಗಬೇಕು. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಲ್ಲಿ, ರಿಲೇನ ಯೂಸ್ ಮಾಡಬೇಕು. ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಆ ವಿಡಿಯೋ ನೋಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕೆ ಒಂದು ರಿಲೇನ ತಗೋತೀನಿ ಫ್ರೆಂಡ್ಸ್. ಸೊ ಅದಕ್ಕೆ M ಅಂತ ಮೆನ್ಷನ್ ಮಾಡ್ತೀನಿ. M000 ಅಂತ ಮೆನ್ಷನ್ ಮಾಡಿರ್ತೀನಿ. ಸೊ ಇವಾಗ ಈ ಪುಷ್ ಬಟನ್ ನ ಕಂಟಿನ್ಯೂಸ್ ಆಗಿ ಆನ್ ಆಗಿರ್ಬೇಕು. ಅದಕ್ಕೆ ಈ M00 ರಿಲೇ ಐತಲ್ಲ ಫ್ರೆಂಡ್ಸ್, ಆ ರಿಲೇನ ಒಂದು ಕಾಂಟ್ಯಾಕ್ಟ್ ನ ತಂದು ಈ ಪುಷ್ ಬಟನ್ ಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಈ ರಿಲೇ ಬಂದು ಕಂಟಿನ್ಯೂಸ್ ಆಗಿ ಆನ್ ಆಗಿರುತ್ತೆ. ಸೊ ಅದಕ್ಕೆ ಒಂದು NO ಕಾಂಟ್ಯಾಕ್ಟ್ ನ ತಗೋತೀನಿ. ಸೊ ಆವಾಗ M00, ಸೊ ಈ ಕಾಂಟ್ಯಾಕ್ಟ್ ಬಂದು ಪ್ಲೇಸ್ ಮಾಡಿದೀನಿ. ಸೊ ಇವಾಗ ಏನ್ ಮಾಡ್ಬೇಕಲ್ಲಿ, ಪ್ಯಾರಲಲ್ ಆಗಿ ಇದಕ್ಕೆ ಕನೆಕ್ಟ್ ಮಾಡಬೇಕು. ಸೊ ಇವಾಗ ಕನೆಕ್ಟ್ ಮಾಡಿದೀನಿ. ಇವಾಗ ಈ ಪುಷ್ ಬಟನ್ ಆನ್ ಮಾಡಿದ ತಕ್ಷಣ ಈ ರಿಲೇಗೆ ಸಪ್ಲೈ ಹೋಗುತ್ತೆ. ಈ ರಿಲೇ ಸಪ್ಲೈ ಆದಾಗ ಈ ರಿಲೇಲಿ ಇರುವಂತಹ ಕಾಂಟ್ಯಾಕ್ಟ್ಸ್ ಗಳು ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಾಗ ಇದು ಕೂಡ ಕ್ಲೋಸ್ ಆಗುತ್ತೆ. ಯಾಕೆಂದ್ರೆ ಈ ಕಾಂಟ್ಯಾಕ್ಟ್ ಬಂದು, ಐ ಮೀನ್ ಈ NO ಬಂದು ಈ ರಿಲೇನಲ್ಲಿ ಇರುತ್ತೆ. ಸೊ ಅದಕ್ಕೆ ಇದು ಕೂಡ ಆನ್ ಆಗಿರುತ್ತೆ. ಆನ್ ಆದಾಗ ಈ ಪುಷ್ ಬಟನ್ ಬಿಟ್ಟಾಗ್ಲೂ ಈ ಕಾಂಟ್ಯಾಕ್ಟ್ ನ ಮುಖಾಂತರ ಈ ರಿಲೇಗೆ ಪವರ್ ಸಪ್ಲೈ ಹೋಗ್ತಾ ಇರುತ್ತೆ, ಸರಿನಾ? ಸೊ ಇವಾಗ ಒಂದು ಪುಷ್ ಬಟನ್ ನ ಪ್ಲೇಸ್ ಮಾಡಿದೀನಿ. ಇವಾಗ ಎರಡನೇ ಪುಷ್ ಬಟನ್ ನ ಪ್ಲೇಸ್ ಮಾಡ್ಬೇಕಲ್ವಾ? ಸೇಮ್ ಇದೇ ರೀತಿ ಇನ್ನೊಂದು ಪುಷ್ ಬಟನ್ ನ ಪ್ಲೇಸ್ ಮಾಡಿ. ಇದಕ್ಕೆ X1 ಅಂತ ಪ್ಲೇಸ್ ಮಾಡಿದೀನಿ. ಐ ಮೀನ್ X001 ಅಂತ ಪ್ಲೇಸ್ ಮಾಡಿದೀನಿ. ಸೊ ಇವಾಗ ಸೇಮ್ ಇದೇ ರೀತಿ ಇನ್ನೊಂದು ರಿಲೇನ ಕನ್ಸಿಡರ್ ಮಾಡಿ. ಇನ್ನೊಂದು ರಿಲೇನ ಪ್ಲೇಸ್ ಮಾಡಿ. ಅದಕ್ಕೆ M ಅಂತ ಮೆನ್ಷನ್ ಮಾಡ್ತೀನಿ. ಐ ಮೀನ್ M1 ಅಂತ, M0001 ಅಂತ ಸೊ ಹಾಕಾಯ್ತು. ಸೊ ಸೇಮ್ ಇದೇ ರೀತಿ ಈ ರಿಲೇನಲ್ಲಿ ಇರುವಂತಹ ಕಾಂಟ್ಯಾಕ್ಟ್ ನ ಈ ಪುಷ್ ಬಟನ್, ಐ ಮೀನ್ ಎರಡನೇ ಪುಷ್ ಬಟನ್ ಗೆ ಪ್ಯಾರಲಲ್ ಆಗಿ ಒಂದು ಕನೆಕ್ಟ್ ಮಾಡಿ. ಸೊ ಅದಕ್ಕೆ ನಾರ್ಮಲಿ ಓಪನ್ ನ ತಗೊಳ್ಳಿ. ಸೊ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಸೊ ಇವಾಗ ಎರಡು ಪುಷ್ ಬಟನ್ ನ ಪ್ಲೇಸ್ ಮಾಡಿದೀನಿ ಅಲ್ವಾ ಫ್ರೆಂಡ್ಸ್? ಮುಗೀತು. ಇವಾಗ ಈ ಎರಡು ಪುಷ್ ಬಟನ್ ಮುಖಾಂತರ ಮೋಟರ್ನ ಆನ್ ಮಾಡಬೇಕು. ಎರಡು ಮೋಟರ್ನ ಪ್ಲೇಸ್ ಮಾಡಿದೀವಲ್ಲ, ಆ ಎರಡು ಮೋಟರ್ನ ಪ್ಲೇಸ್ ಮಾಡಿ ಫ್ರೆಂಡ್ಸ್. ಇವಾಗ ಪುಷ್ ಬಟನ್ 1 X00 ಇರುವಂತಹ ರಿಲೇ M00 ನ ಒಂದು ಕಾಂಟ್ಯಾಕ್ಟ್ ತಗೊಂಡು ಒಂದು ಮೋಟರ್ನ ಆನ್ ಮಾಡೋಣ. ಫಸ್ಟ್ ಮೋಟರ್ನ ಆನ್ ಮಾಡೋಣ, ಯಾಕಂದ್ರೆ ಫಸ್ಟ್ ಮೋಟರ್ ಪುಷ್ ಬಟನ್ 1 ನಲ್ಲಿ ಆನ್ ಆಗುತ್ತಲ್ವಾ? ಸೊ ಅದಕ್ಕೆ ಈ ರಿಲೇ ಇರುವಂತಹ ಕಾಂಟ್ಯಾಕ್ಟ್ ನ ಒಂದು ಕಾಂಟ್ಯಾಕ್ಟ್ ನ ಇಲ್ಲಿ ತಗೊಳ್ಳೋಣ. ಸೊ ಅದಕ್ಕೆ ಒಂದು ನಾರ್ಮಲಿ ಓಪನ್ ಕಾಂಟ್ಯಾಕ್ಟ್ ನ
ಪ್ಲೇಸ್ ಮಾಡಾದ್ಮೇಲೆ ಅಲ್ಲಿ ಎಂ ನ ಪ್ಲೇಸ್ ಮಾಡಿ. ಸೊ ಅಲ್ಲಿ ಪುಷ್ ಬಟನ್ ಒನ್ ನಲ್ಲಿ ಯಾವ ರಿಲೇ ಕನೆಕ್ಟ್ ಮಾಡಿದೀವಿ, ಎಂ 00 ರಿಲೇನ ಕನೆಕ್ಟ್ ಮಾಡಿದೀವಿ. ಸೊ ಅದಕ್ಕೆ ಎಂ 00 ರಿಲೇನ ಒಂದು ಕಾಂಟ್ಯಾಕ್ಟ್ ನ ಇಲ್ಲಿ ಪ್ಲೇಸ್ ಮಾಡಿದೀನಿ. ಸೊ ಇದಕ್ಕೆ ಒಂದು ಫಸ್ಟ್ ಮೋಟರ್ ನ ಕನೆಕ್ಟ್ ಮಾಡೋಣ. ಸೊ ಅದಕ್ಕೆ ಔಟ್ಪುಟ್ ನ ಯಾವಾಗಲೂ ವೈ ಇಂದ ಕನ್ಸಿಡರ್ ಮಾಡ್ತೀವಿ. Y00 ಅಂತ ಪ್ಲೇಸ್ ಮಾಡಿದೀನಿ. ಸೊ ಪ್ಲೇಸ್ ಮಾಡಿದ್ದು. ಇವಾಗ ಪುಷ್ ಬಟನ್ 2 ನಲ್ಲಿ ಯಾವ ರಿಲೇ ಕನೆಕ್ಟ್ ಮಾಡಿದೀವಿ, ಇಲ್ಲಿ M001 ರಿಲೇನ ಕನೆಕ್ಟ್ ಮಾಡಿದೀವಿ. ಸೊ M001 ರಿಲೇ ನಲ್ಲಿ ಇರುವಂತಹ ಒಂದು ಕಾಂಟ್ಯಾಕ್ಟ್ ನ ಇಲ್ಲಿ ಪ್ಲೇಸ್ ಮಾಡಿ, ಸರಿನಾ. ಯಾಕೆಂದ್ರೆ ಇನ್ನೊಂದು ಮೋಟರ್ ಪುಷ್ ಬಟನ್ 2 ಮುಖಾಂತರ ಎರಡನೇ ಮೋಟರ್ ಆನ್ ಮಾಡ್ಬೇಕಲ್ವಾ, ಅದಕ್ಕೆ M001 ರಿಲೇ ಇರುವಂತಹ ಕಾಂಟ್ಯಾಕ್ಟ್ ನ ಇಲ್ಲಿ ಪ್ಲೇಸ್ ಮಾಡಿದೀನಿ. ಸೊ ಇದಕ್ಕೆ Y1 ಅಂತ ಕೊಡ್ತೀನಿ, ಯಾಕೆಂದ್ರೆ ಮೋಟರ್ ಬಂದು ಎರಡನೇ ಮೋಟರ್ ಅಲ್ವಾ, ಅದಕ್ಕೆ Y00 ಅಂತ ಕನೆಕ್ಟ್ ಮಾಡಿದೀನಿ. ಸೊ ಇವಾಗ ಮುಗೀತು. ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಪುಷ್ ಬಟನ್ 1 ಆನ್ ಮಾಡಿದ ತಕ್ಷಣ ಮೋಟರ್ 1 ಬಂದು ಆನ್ ಆಗುತ್ತೆ. ಪುಷ್ ಬಟನ್ 2 ನ ಆನ್ ಮಾಡಿದ ತಕ್ಷಣ ಮೋಟರ್ 2 ಬಂದು ಆನ್ ಆಗುತ್ತೆ, ಸರಿನಾ. ಫಸ್ಟ್ ಹೆಂಗೆ ಆಗುತ್ತೆ ಅಂತ ನೋಡೋಣ. ಸೊ ಅದಕ್ಕೆ ಫಸ್ಟ್ ಸಿಮ್ಯುಲೇಟರ್ ನ ಕ್ಲಿಕ್ ಮಾಡಬೇಕು. ಸೊ ಇದರಲ್ಲೇ ಇರುತ್ತೆ, ಈ ಸಾಫ್ಟ್ವೇರ್ ನಲ್ಲೇ ಸಿಮ್ಯುಲೇಟರ್ ಅಂತ ಇರುತ್ತೆ. ಕ್ಲಿಕ್ ಮಾಡಿದ್ರೆ ಸಿಮ್ಯುಲೇಟ್ ಆಗುತ್ತೆ. ಅದಾದ್ಮೇಲೆ ಲೇಡರ್ ಟು ಇನ್ಸ್ಟ್ರಕ್ಷನ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ, ಅದನ್ನ ಇನ್ಸ್ಟ್ರಕ್ಷನ್ ಆಗುತ್ತೆ. ಅದಾದ್ಮೇಲೆ ರೈಟ್ ಟು PLC ಅಂತ ಕ್ಲಿಕ್ ಮಾಡಬೇಕು. ಡೌನ್ ಸಿಂಬಲ್ ಇರುತ್ತೆ, ಅದಕ್ಕೆ ಓಕೆ ಕೊಡಿ. ಓಕೆ ಕೊಟ್ಟಾದ್ಮೇಲೆ ಈ ರೀತಿ ಒಂದು ಸಿಂಬಲ್ ತೋರಿಸುತ್ತೆ, ಬ್ಲಿಂಕಿಂಗ್ ಆಗುತ್ತೆ, ಸರಿನಾ. ಸಿಮ್ಯುಲೇಟರ್ ಬಂದು ರೆಡ್ ಆಗುತ್ತೆ. ಸೊ ಅದಾದ್ಮೇಲೆ ರನ್ ಕೊಡಬೇಕು, ರನ್ ಕೊಡಿ. ಸೊ ರನ್ ಕೊಡಾಗ PLC ರನ್ ಮಾಡಬೇಕು ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಮೇಲೆ ಆನ್ಲೈನ್ ಮೋಡ್ ಹಾಕಿ, ಯಾಕಂದ್ರೆ ಆನ್ಲೈನ್ ಮೋಡ್ ಹಾಕಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ, ಸರಿನಾ. ಸೊ ಇವಾಗ ರನ್ ಆಗ್ತಾ ಇದೆ. ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ. ಪುಷ್ ಬಟನ್ 1 ನ ಆನ್ ಮಾಡ್ತೀನಿ. ಆನ್ ಮಾಡಿದ ತಕ್ಷಣ ಇಲ್ಲಿ ಮೋಟರ್ 1 ಬಂದು ಆನ್ ಆಯ್ತು, ಬಟ್ ಮೋಟರ್ 2 ಆನ್ ಆಗಿಲ್ಲ ನೋಡಿ ಫ್ರೆಂಡ್ಸ್. ಯಾಕಂದ್ರೆ ಪುಷ್ ಬಟನ್ 2 ನ ಆನ್ ಮಾಡಿದ್ರೆ ಮಾತ್ರ ಮೋಟರ್ 2 ಬಂದು ಆನ್ ಆಗುದು. ಇವಾಗ ಪುಷ್ ಬಟನ್ 2 X001 ಪುಷ್ ಬಟನ್ 2 ಆನ್ ಮಾಡ್ತೀನಿ. ಆನ್ ಮಾಡಿದಾಗ ಮೋಟರ್ 2 ಆನ್ ಆಯ್ತು, ಸರಿನಾ. ಇವಾಗ ಹೆಂಗ್ ಆಫ್ ಮಾಡೋದು, ಇಲ್ಲಿ ಆಫ್ ಮಾಡಕ್ಕೆ ಬರಲ್ಲ. ಸೊ ಅದಕ್ಕೆ ಪುಷ್ ಬಟನ್ 3 ನ ಯೂಸ್ ಮಾಡಬೇಕು. ಬನ್ನಿ ಫ್ರೆಂಡ್ಸ್ ಹೆಂಗ್ ಯೂಸ್ ಮಾಡೋಣ. ಪುಷ್ ಬಟನ್ 3 ನ ಯೂಸ್ ಮಾಡ್ಕೊಂಡು ಈ ಎರಡು ಮೋಟರ್ ನ ಯಾವ ರೀತಿ ಆಫ್ ಮಾಡೋದನ್ನ, ಐ ಮೀನ್ Y001 Y000 ನ ಮೋಟರ್ ನ ಯಾವ ರೀತಿ ಆಫ್ ಮಾಡೋದು ಅಂತ ನೋಡೋಣ. ಪುಷ್ ಬಟನ್ 3 ನ ಯೂಸ್ ಮಾಡಿ, ಸರಿನಾ. ಸೊ ಅದಕ್ಕೆ ಫಸ್ಟ್ ಸ್ಟಾಪ್ ಮಾಡಿ. ಸ್ಟಾಪ್ ಮಾಡಿದ್ಮೇಲೆ ಎಸ್ ಅಂತ ಕೊಡಿ, ಸ್ಟಾಪ್ ಅಂತ ಕೇಳುತ್ತೆ. ಮತ್ತೆ ಆನ್ಲೈನ್ ನ ಕ್ಲಿಕ್ ಮಾಡಿ. ಆನ್ಲೈನ್ ಕ್ಲಿಕ್ ಮಾಡಿದಾಗ ಸೊ ನಾರ್ಮಲ್ ಮೋಡ್ಗೆ ಬರುತ್ತೆ. ಸೊ ಇವಾಗ ಇದಕ್ಕೆ ಒಂದು ಪುಷ್ ಬಟನ್ ನ ಸೇರಿಸಬೇಕು, ಮೂರನೇ ಪುಷ್ ಬಟನ್ ನ ಸೇರಿಸಬೇಕಲ್ವ ಫ್ರೆಂಡ್ಸ್. ಸೊ ಅದಕ್ಕೆ ಈ ಎಂಡ್ ಇರುತ್ತೆ, ಎಂಡ್ ನ ಕ್ಲಿಕ್ ಡಿಲೀಟ್ ಮಾಡಿ, ಯಾಕಂದ್ರೆ ಸಿಮ್ಯುಲೇಟರ್ ಕೊಟ್ಟಾಗಲೇ ಎಂಡ್ ಬರುತ್ತೆ. ಸೊ ಈಗ ಮೂರನೇ ಪುಷ್ ಬಟನ್ ಇದನ್ನ ಇನ್ನೊಂದು ಮೂರನೇ ಪುಷ್ ಬಟನ್ ಆನ್ ಮಾಡಿದಾಗ ಆ ಎರಡು ಮೋಟರ್ ಆನ್ ಆಗ್ಬೇಕು. ಈಗ ಅಬ್ಸರ್ವ್ ಮಾಡ್ಕೊಡಿ, ಆನ್ ಮಾಡ್ಬೇಕಂದ್ರೆ ಏನೇಳಿ ನಾರ್ಮಲಿ ಓಪನ್ ಕಾಂಟ್ಯಾಕ್ಟ್ ನ ತಗೋಬೇಕು. ಸೊ ಅದಕ್ಕೆ X002 ನ ತಗೋತೀನಿ, ಮೂರನೇ ಪುಷ್ ಬಟನ್ ಅಲ್ವಾ. ಸೊ ಈ ಪುಷ್ ಬಟನ್ಗೆ ಇನ್ನೊಂದು ರಿಲೇನ ಕನೆಕ್ಟ್ ಮಾಡಿ ಹೇಳ್ತೀನಿ. ಫಸ್ಟ್ ಕನೆಕ್ಟ್ ಮಾಡಿದ್ದೀನಿ. ಸೊ ರಿಲೇಗೆ ಏನು ಎಂ ಅಲ್ವಾ, ಸೊ ಅದಕ್ಕೆ M002 ಮೂರನೇದಲ್ವಾ, ಅದಕ್ಕೆ ಸೊ 0 ಅಂತ ಕನ್ಸಿಡರ್ ಮಾಡಬೇಕು ಯಾವಾಗ್ಲೂ, ಸರಿನಾ. ಸೊ M002 ನ ಪ್ಲೇಸ್ ಮಾಡಿದ್ದೀನಿ. ಸೊ ಈ M002 ನಲ್ಲಿರುವಂತಹ ರಿಲೇ ಇರುತ್ತಲ್ವಾ, ಈ ರಿಲೇ ಇರುವಂತಹ ಕಾಂಟ್ಯಾಕ್ಟ್ಸ್ ಇರುತ್ತೆ, ತುಂಬಾ n ನಂಬರ್ ಆಫ್ ಕಾಂಟ್ಯಾಕ್ಟ್ಸ್ ಇರುತ್ತೆ. ಈ ಕಾಂಟ್ಯಾಕ್ಟ್ ನ ತಗೊಂಡೋಗಿ ಈ ಪುಷ್ ಬಟನ್ ಇರುತ್ತಲ್ಲ, ಪುಷ್ ಬಟನ್ ಮಧ್ಯೆ, ಐ ಮೀನ್ ಪುಷ್ ಬಟನ್ ಮತ್ತೆ ರಿಲೇ ಮಧ್ಯೆ ಇರುತ್ತಲ್ಲ, ಪುಷ್ ಬಟನ್ 1 ಪುಷ್ ಬಟನ್ 2 ಆ ಎರಡೂ ರಿಲೇ ಮಧ್ಯೆ ಇರೋದ್ರೆ ಕನೆಕ್ಟ್ ಮಾಡಬೇಕು. ಯಾವ್ದನ್ನ ಕನೆಕ್ಟ್ ಮಾಡ್ಬೇಕಲ್ಲಿ, ನಾರ್ಮಲಿ ಕ್ಲೋಸ್ ಯಾಕೆ ಕನೆಕ್ಟ್ ಮಾಡ್ಬೇಕು ಗೊತ್ತಾ. ಇಲ್ಲಿ ಇದನ್ನ ಆನ್ ಮಾಡ್ತೀನಿ, ಇದು ಆನ್ ಮಾಡಿದ ತಕ್ಷಣ ಇಲ್ಲಿ ಸಪ್ಲೈ ಹೋಗ್ಬೇಕು, ಅದಕ್ಕೆ ಕ್ಲೋಸ್ ಆಗಿರ್ಬೇಕು. ಸೊ ಮೂರನೇ ಪುಷ್ ಬಟನ್ ಆನ್ ಮಾಡಿದಾಗ ಈ ನಾರ್ಮಲಿ ಓಪನ್ ಆಗಿರುವಂತದ್ದು ಕ್ಲೋಸ್ ಆಗುತ್ತೆ, ನಾರ್ಮಲಿ ಕ್ಲೋಸ್ ಆಗಿರುವಂತದ್ದು ಓಪನ್ ಆಗುತ್ತೆ. ಸೊ ಅದಕ್ಕೆ ನಾರ್ಮಲಿ ಕ್ಲೋಸ್ ಕಾಂಟ್ಯಾಕ್ಟ್ ನ ಇಲ್ಲಿ ಪ್ಲೇಸ್ ಮಾಡ್ಬೇಕು. ಬನ್ನಿ, ನಾರ್ಮಲಿ ಕ್ಲೋಸ್ ಕಾಂಟ್ಯಾಕ್ಟ್ ನ ಇಲ್ಲಿ ಪ್ಲೇಸ್ ಮಾಡ್ತೀನಿ. ಯಾವ್ದಲ್ಲಿ M002 ಪ್ಲೇಸ್ ಮಾಡಿದ್ದೀನಿ. ಸೇಮ್ ಅದೇ ರೀತಿ M002 ಪ್ಲೇಸ್ ಮಾಡಬೇಕು. ಆಯ್ತು, ಓಕೆನಾ ಫ್ರೆಂಡ್ಸ್. ಸೊ ಇವಾಗ ರನ್ ಮಾಡೋಣ. ಪುಷ್ ಬಟನ್ 3 ನ ಪ್ರೆಸ್ ಮಾಡಿದ ತಕ್ಷಣ ಈ ಎರಡು ಮೋಟರ್ ಬಂದು ಆಫ್ ಆಗಬೇಕು, ಸರಿನಾ. ಬನ್ನಿ, ಫಸ್ಟ್ ಸಿಮ್ಯುಲೇಟರ್ ನ ಕ್ಲಿಕ್ ಮಾಡಿ.
ಅದಾದ್ಮೇಲೆ ರನ್ನ ಕ್ಲಿಕ್ ಮಾಡಿ. ರನ್ನ ಕ್ಲಿಕ್ ಮಾಡದೆ ರನ್ ಮಾಡ್ಬೇಕಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಸೊ ಅದಾದ್ಮೇಲೆ ರನ್ ಆಗ್ತಾ ಇರುತ್ತೆ. ಅದಾದ್ಮೇಲೆ ಆನ್ಲೈನ್ ಕೊಡಿ, ಆನ್ಲೈನ್ ಕೊಟ್ರೆ ಮಾತ್ರ ಇದು ರನ್ ಆಗೋದು, ಸರಿನಾ. ಸೊ ಇವಾಗ ಇದೆರಡು ಎಲ್ಲೋ ಬಂದೈತೆ, ಯಾಕೆ ನಾರ್ಮಲಿ ಕ್ಲೋಸ್ ಆಗೈತೆ, ಅದಕ್ಕೆ ಯಾವಾಗ್ಲೂ ಎಲ್ಲೋ ಇರುತ್ತೆ, ಸರಿನಾ. ನಾರ್ಮಲಿ ಓಪನ್ ಬಂದಾಗ ಓಪನ್ ಆಗುತ್ತೆ. ಸೊ ಬನ್ನಿ ನೋಡೋಣ. ಸೊ ಫಸ್ಟ್ ಪುಷ್ ಬಟನ್ 1 ನ ಪ್ರೆಸ್ ಮಾಡ್ತೀನಿ. ಸಾರಿ, ಪುಷ್ ಬಟನ್ 1 X0 ಅಲ್ವಾ. ಸೊ ಪುಷ್ ಬಟನ್ 1 ನ ಪ್ರೆಸ್ ಮಾಡಿದಾಗ M1 ಆನ್ ಆಗುತ್ತೆ, ಮೋಟರ್ 1 ಬಂದು ಆನ್ ಆಗುತ್ತೆ, ಐ ಮೀನ್ Y00 ಆನ್ ಆಗುತ್ತೆ. ಸೊ ಇವಾಗ ಪುಷ್ ಬಟನ್ 2 ನ ಪ್ರೆಸ್ ಮಾಡ್ತೀನಿ. ಪುಷ್ ಬಟನ್ 2 ನ ಪ್ರೆಸ್ ಮಾಡಿದಾಗ ಮೋಟರ್ 2 ಬಂದು ಆನ್ ಆಗುತ್ತೆ. ನೋಡಿ, ಪುಷ್ ಬಟನ್ 2 ಇದು X0001 M001 ರಿಲೇ ಆಗಿದೆ, ಅದರ ಮುಖಾಂತರ Y0001 ಐ ಮೀನ್ ಮೋಟರ್ 2 ಬಂದು ಆನ್ ಆಗೈತೆ. ಸೊ ಇವಾಗ ಯಾವ ರೀತಿ ಆಫ್ ಮಾಡಬೇಕು ಅಂದ್ರೆ, ಪುಷ್ ಬಟನ್ 3 ನ ಪ್ರೆಸ್ ಮಾಡ್ತೀನಿ. ಪುಷ್ ಬಟನ್ 3 ನ ಪ್ರೆಸ್ ಮಾಡಿದ ತಕ್ಷಣ ಮೋಟರ್ 2 ಎರಡು ಮೋಟರ್ ಬಂದು ಆಫ್ ಆಗುತ್ತೆ. ಯಾಕೆ ಹೇಳಿ, ಈ ರಿಲೇ ಇರುತ್ತಲ್ವಾ, ಪುಷ್ ಬಟನ್ 3 ನಲ್ಲಿರುವಂತಹ M002 ರಿಲೇ ಬಂದು ಪುಷ್ ಬಟನ್ 1 ಮತ್ತೆ ಪುಷ್ ಬಟನ್ 2 ಗೆ ಕನೆಕ್ಟ್ ಮಾಡಿದ್ದೀನಿ, ಸರಿನಾ. ಸೀರಿಯಸ್ ಆಗಿ ಕನೆಕ್ಟ್ ಮಾಡಿದ್ದೀನಿ, ಎರಡು ರಿಲೇಗೆ ಸೀರೀಸ್ ಕನೆಕ್ಟ್ ಮಾಡ್ತೀನಿ. ಸೊ ಅವಾಗ ಏನಾಯ್ತು ಇಲ್ಲಿ, ಇದು ನಾರ್ಮಲಿ ಕ್ಲೋಸ್ ಆಗಿದ್ದು ಓಪನ್ ಆಯ್ತು. ಸೊ ಇವಾಗ ಈ ಎರಳಿಗೆ ಹೋಗ್ತಿರುವಂತ ಸಪ್ಲೈ ಬಂದು ಡಿಸ್ಕನೆಕ್ಟ್ ಆಯ್ತು. ಡಿಸ್ಕನೆಕ್ಟ್ ಆದಾಗ ಈ ಮೋಟರ್ಗೆ ಕನೆಕ್ಟ್ ಮಾಡಿರುವಂತ ರಿಲೇ ಕೂಡ ಡಿಸ್ಕನೆಕ್ಟ್ ಆಯ್ತು. ಸೊ ಅದಕ್ಕೆ ಎರಡು ಮೋಟರ್ ಬಂದು ಆಫ್ ಆಯ್ತು, ಸರಿನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಡಿಫ್ರೆಂಟ್ ಆಗಿರೋ ಟಾಪಿಕ್ ನ ಬಗ್ಗೆ ನೋಡೋಣ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡೋಣ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಅವರು ಕೂಡ ಎರಡು ಮೋಟರ್ನ ಯಾವ ರೀತಿ PLC ನಲ್ಲಿ ಆನ್ ಅಂಡ್ ಆಫ್ ಮಾಡೋದು ಅಂತ ತಿಳ್ಕೊತಾರೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.